ಆತ್ಮೀಯ ವೀಕ್ಷಕರೇ, ಎಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಪ್ರೀತಿಯ ಸ್ವಾಗತ. 10ನೇ ತರಗತಿ ವಿದ್ಯಾರ್ಥಿಗಳೇ, ಎಕ್ಸಾಮ್ಸ್ ಅಂತೂ ಬಂದಬಿಟ್ಟು ಈಗ ಸೋಮವಾರ ದಿನ ವಿಜ್ಞಾನ ಪರೀಕ್ಷೆ ಅದ. ಬಹಳಷ್ಟು ವಿದ್ಯಾರ್ಥಿಗಳನ್ನ ಆಳವಾಗಿ ಆಪ್ತ ಸಮಾಲೋಚನೆ ಮಾಡಿದಾಗ, ಸರ್ ವಿಜ್ಞಾನ ವಿಷಯದಲ್ಲಿ ವಿದ್ಯುತ್ ಶಕ್ತಿ ಪಾಠಗಳಂದ್ರೆ ನನಗೆ ಕುತ್ತಿಗೆ ಬಂದಂಗ ಆಗತ್ತವ್ರಿ. ವಿದ್ಯುತ್ ಶಕ್ತಿ ಪಾಠದ ಪ್ರಶ್ನೋತ್ತರಗಳನ್ನ ಯಾವ ರೀತಿಯಾಗಿ ಬಿಡಿಸ್ಬೇಕು, ಬಹಳಷ್ಟು ಈಸಿ ಮೆಥಡ್ ಅಂದ್ರ ಇಲ್ಲಿ 3 ಮಾರ್ಕಸ್ಸಿಗೆ ಒಂದು ಕ್ವಶನ್ ಫಿಕ್ಸ್ ಬಂದೇ ಬರ್ತದ. ಆ ಟೈಪ್ ಆಫ್ ಕ್ವಶನ್ ಅನ್ನ ಹೆಂಗ್ ಬಿಡಿಸ್ಬೇಕು ಅನ್ನುವಂತ ಪ್ರಶ್ನೆಯನ್ನ ಬಹಳಷ್ಟು ಜನ ವಿದ್ಯಾರ್ಥಿಗಳು ಕೇಳಿದ್ರಿ. ಆ ಒಂದು ನಿಟ್ಟಿನಾಗ ಹಲವಾರು ಪ್ರಶ್ನೆಗಳನ್ನ, ಸುಮಾರು 12ರಿಂದ 15 ವಿವಿಧ ರೀತಿಯ ಪ್ರಶ್ನೆಗಳನ್ನ, ಮುಂದೆ ಬರಬಹುದಾದಂತ ಸಂಭವನೀಯ ಪ್ರಶ್ನೆಗಳನ್ನ ತೆಗೆದುಕೊಂಡು ಇವತ್ತಿನ ಈ ವಿಡಿಯೋವನ್ನ ಮಾಡ್ತಾ ಇದ್ದೀನಿ. ಈ ಪ್ರಶ್ನೆ ಪತ್ರಿಕೆಯಲ್ಲಿ ನಾನು ಯಾವುದೇ ಮಾಡೆಲ್ ಕ್ವಶನ್ ಪೇಪರ್ ಪ್ರಶ್ನೆಗಳನ್ನಾಗಿರ್ಬಹುದು, ಹಾಗೂ ಸಿರೀಸ್ ಎಕ್ಸಾಮಿನೇಷನ್ ಏನ್ ನಾವು ಸರಣಿ ಪರೀಕ್ಷೆ ಅಂತ ಕರಿತೇವಲ್ಲ, ಆ ಪರೀಕ್ಷೆಯ ಕ್ವಶನ್ಸ್ ಗಳನ್ನಾಗಿರ್ಬಹುದು ಯೂಸ್ ಮಾಡಿಲ್ಲ. ಒಂದ್ ವೇಳೆ ಸರ್ ನಮಗ್ ಅವನು ಬಿಡಿಸ್ಕೊಡ್ರಿ ಅಂತ ಏನಾದ್ರು ನಿಮಗ ಬೇಕಾಗಿತ್ತು ಅಂದ್ರೆ ನನ್ನ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡ್ರಿ. ಮಾಡೆಲ್ ಕ್ವಶನ್ ಪೇಪರ್ ಅಂಡ್ ಸಿರೀಸ್ ಕ್ವಶನ್ ಪೇಪರ್ ಅಂತ ಕಮೆಂಟ್ ಮಾಡಿದ್ರಿ ಅಂದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಅವ್ರ ಜೊತೆನ ಬರ್ತಾನೆ. ಅಂದ್ರೆ ಆ ಪ್ರಶ್ನೆಗಳನ್ನ ತಗೊಂಡೇ ಬರ್ತಾನೆ. 4 ಮಾದರಿ ಪ್ರಶ್ನೆ ಪತ್ರಿಕೆಗಳದಾವು, 3 ರಾಜ್ಯ ಮಟ್ಟದ ಪೂರ್ವ ಸಿದ್ಧತಾ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗಳದಾವು. ಒಟ್ಟ ನಿಮಗೆ ಟೋಟಲ್ 7 ಲೆಕ್ಕಗಳು ಅಲ್ಲಿಯೂ ಸಿಗ್ತಾವು. ಅಲ್ಲಿ ಆರ್ ಅನ್ನುವಂತ ಚಾಯ್ಸ್ ಕೊಟ್ಟಿದ್ರ ಅಂದ್ರೆ ಮತ್ತಿನ್ನ ಹೆಚ್ಚಿನ ಕ್ವಶನ್ಸ್ ಗಳು ನಿಮಗೆ ಸಿಗುವಂತ ಚಾನ್ಸಸ್ ಅದ. ಆ ವಿಡಿಯೋ ಜೊತೆನೂ ಬೇಕಾದ್ರೆ ಬರ್ತೀನಿ. ಅದಕ್ಕಿಂತ ಮೊದಲ ಸಂಭವನೀಯ ಪ್ರಶ್ನೆಗಳು ಯಾವ್ದು ಬರಬಹುದು ಇನ್ನು ಬೋರ್ಡ್ ಎಕ್ಸಾಮ್ ಅನ್ನೋದ್ರ ಒಂದು ನಿಟ್ಟಿನಾಗ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಹಾಗಾದ್ರೆ ಪ್ರಿಯ ವಿದ್ಯಾರ್ಥಿಗಳೇ, ಈ ವಿಡಿಯೋವನ್ನ ಸ್ಟಾರ್ಟ್ ಮಾಡೋಣ. ಇದೇ ವಿಡಿಯೋ GPSTR ಮತ್ತು HSTR ಪರೀಕ್ಷೆ ಬರೆಯುವಂತಹ ಅಭ್ಯರ್ಥಿಗಳಿಗೆ ಕೂಡ ಅತ್ಯಂತ ಪ್ರಮುಖವಾಗಿದೆ. ಯಾಕೆ ಸರ್ ಅಂದ್ರೆ ಅವ್ರಿಗೂ ಕೂಡ ಡಿಸ್ಕ್ರಿಪ್ಟಿವ್ ಟೈಪ್ ವಿಜ್ಞಾನದ ಪ್ರಶ್ನೆಗಳು ಬರ್ತಿರ್ತಾವು. ಅಲ್ಲೂ ಕೂಡ ವಿದ್ಯುತ್ ಶಕ್ತಿ ಅನ್ನೋದು ಮೇನ್ ಇಂಪಾರ್ಟೆಂಟ್ ಚಾಪ್ಟರ್ ಆಗಿರೋದ್ರಿಂದ ಅದ್ರ ಮ್ಯಾಗ ಕ್ವಶನ್ಸ್ ಅಂತೂ ಕೇಳ್ತಿರ್ತಾರೋ. ಹಾಗಾಗಿ ಅಲ್ಲಿ ಲೆಕ್ಕ ಬಿಡಿಸೋದು ಕೂಡ ಬೇಕು ನಮಗ. ಅದ್ರೊಳಗು PM ಮೆಥಡ್ ಇದ್ರೆ ಅಂದ್ರೆ, ಫಿಸಿಕ್ಸ್ ಮ್ಯಾಥಮೆಟಿಕ್ಸ್ ಮೆಥಡ್ ಇದ್ರೆ ಅಂದ್ರೆ ಮುಗದ ಹೋತ ಬೇಕ. ಓಕೆ, ಹಾಗಾದ್ರೆ SSLC ಬೋರ್ಡ್ ಎಕ್ಸಾಮಿನೇಷನ್ 2026 ಸೋಮವಾರ ದಿನ ಅಂದ್ರೆ 23/3/2026ನೇ ತಾರೀಕು ನೀವೆಲ್ಲರೂ ಕೂಡ ಎಕ್ಸಾಮ್ ಸೆಂಟರ್ ಒಳಗೆ ಕೂತಿರ್ತೀರಿ. 10 ಗಂಟೆ ಕ್ವಶನ್ ಪೇಪರ್ ಅನ್ನ ಕೊಡ್ತಾರ. ಸ್ಟಾರ್ಟ್ ಆಗಿರ್ತದ ವಿಜ್ಞಾನ ಪ್ರಶ್ನೆ ಪತ್ರಿಕೆ ಬಿಡಿಸುವುದ ಕಾರ್ಯಕ್ರಮ. ವಿಜ್ಞಾನ ಅಂದ್ರೆ ಕೆಲವೊಂದಿಷ್ಟು ಜನರಿಗೆ ಭಯ. ಆಕ್ಚುಲಿ ಭಯ ಅಲ್ಲ, ಅದೊಂದು ಭರವಸೆ. ಅದೊಂದು ಈಸಿ ಆದಂತ ವಿಷಯ, ಜಗತ್ತಿನ ಅತ್ಯಂತ ಸರಳ ವಿಷಯ. ಅದ್ರೊಳಗು ವಿದ್ಯುತ್ ಶಕ್ತಿ ಇನ್ನೂ ಸರಳ. ಹಾಗಾದ್ರೆ ಸರ್ ತಡ ಮಾಡೋದು ಬೇಡ, ಈ ವಿದ್ಯುತ್ ಶಕ್ತಿ ಎಲೆಕ್ಟ್ರಿಸಿಟಿ ಅಂತ ಹೇಳಿ ಕರಿತೇವಲ್ಲ ನಾವು, ಈ ವಿದ್ಯುತ್ ಶಕ್ತಿಯ ಪಾಠದ ಪ್ರಶ್ನೋತ್ತರಗಳನ್ನ ಬಿಡಿಸ್ತಾ ಹೋಗೋಣ ಸರ್ ಅಂತ ನಾವು ನೋಡಿದಾಗ, ಪ್ರಥಮ ಪ್ರಶ್ನೆಯನ್ನ ನೋಡೋಣ. 30 ಓಂ ರೋಧ ಹೊಂದಿರುವ ಒಂದು ವಿದ್ಯುತ್ ದೀಪ 6 ಓಂ ರೋಧ ಹೊಂದಿರುವ ವಾಹಕವನ್ನು ಸರಣಿಯಲ್ಲಿ 9 ವೋಲ್ಟ್ ನ ಶುಷ್ಕ ಕೋಶದಲ್ಲಿ ಚಿತ್ರಿಸಿರುವಂತೆ ಜೋಡಿಸಲಾಗಿದೆ. ಕೆಳಗೆ ಚಿತ್ರ ಕೊಟ್ಟಾರ. ಮಂಡಲದಲ್ಲಿ ಪ್ರವಹಿಸುತ್ತಿರುವಂತಹ ಒಟ್ಟು ವಿದ್ಯುತ್ ಪ್ರವಾಹ ಎಷ್ಟು? ಒಟ್ಟು ವಿದ್ಯುತ್ ಪ್ರವಾಹ. ಇಲ್ಲಿ ಕೆಲವೊಂದಿಷ್ಟು ಟರ್ಮ್ಸ್ ಗಳನ್ನ ನಾವು ತಿಳ್ಕೋದು ಕೂಡ ಬಹಳಷ್ಟು ಇಂಪಾರ್ಟೆಂಟ್ ಆಗ್ತದ. ಹಾಗಾದ್ರೆ ಆ ಟರ್ಮ್ಸ್ ಗಳ ಬಗ್ಗೆ ಫಸ್ಟ್ ನಾನು ನಿಮ್ಗೆ ಹೇಳ್ತೀನಿ, ಆಮೇಲೆ ಈ ಪ್ರಶ್ನೆಯನ್ನ ಬಿಡಿಸ್ತೀನಿ. ಫಸ್ಟ್ ಇಲ್ಲಿ ವಿದ್ಯುತ್ ಪ್ರವಾಹ ಅಂತ ಹೇಳಿ ಒಂದು ಕಾನ್ಸೆಪ್ಟ್ ಅದ. ನಾವು ವಿದ್ಯುತ್ ಪ್ರವಾಹವನ್ನ ಇಂಡಿಕೇಟ್ ಆಗಿ I ಅಂತ ಯೂಸ್ ಮಾಡ್ತಾವು. I is equal to Q divided by T. IQT ಹೆಂಗ್ ನಗ್ತಾಳ QT. ಓಕೆ ಸರ್, ಏನಿದು I is equal to QT? I ಅಂದ್ರ ವಿದ್ಯುತ್ ಪ್ರವಾಹ, Q ಅಂದ್ರ ವಿದ್ಯುತ್ ಆವೇಶ, T ಅಂದ್ರ ಸಮಯ ಅಥವಾ ಕಾಲ. ಒಂದು ನಿರ್ದಿಷ್ಟವಾದ ಅಥವಾ ಒಂದು ನಿಖರವಾದಂತಹ ಸಮಯದಲ್ಲಿ ಮಂಡಲದಲ್ಲಿ ಹರಿಯುವಂತಹ ವಿದ್ಯುತ್ ಆವೇಶಗಳ ಪ್ರಮಾಣವನ್ನ ನಾವು ವಿದ್ಯುತ್ ಪ್ರವಾಹ ಅಂತ ಹೇಳಿ ಕರಿತೇವೆ. ಅಂಡರ್ಸ್ಟ್ಯಾಂಡ್? ಹಾಗಾದ್ರೆ ವಿದ್ಯುತ್ ಪ್ರವಾಹದ ಅಂತಾರಾಷ್ಟ್ರೀಯ ಏಕಮಾನ ಆಂಪಿಯರ್, ಅದನ್ನು ಕೂಡ ನೆನಪಿಟ್ಕೋಬೇಕಾಗ್ತದ ನಾವು. ಆಂಪಿಯರ್. ವಿದ್ಯುತ್ ಆವೇಶಗಳ ಅಂತಾರಾಷ್ಟ್ರೀಯ ಏಕಮಾನ ಕೂಲಂ ಡಿವೈಡೆಡ್ ಬೈ ಸಮಯದ ಅಂತಾರಾಷ್ಟ್ರೀಯ ಏಕಮಾನ ಸೆಕೆಂಡ್. ಕ್ಲಿಯರ್? ಇದು ವಿದ್ಯುತ್ ಪ್ರವಾಹದ ಬಗ್ಗೆ ನಮ್ಗೆ ಏನ್ ಗೊತ್ತಿಲ್ಲ ಅಂದ್ರೂ ಈ ಪಾಯಿಂಟ್ಸ್ ಗಳು ಗೊತ್ತಿರ್ಬೇಕು ವಿದ್ಯುತ್ ಪ್ರವಾಹದ ಬಗ್ಗೆ. ಇನ್ನು ವಿದ್ಯುತ್ ಪ್ರವಾಹವನ್ನ ಅಳೆಯಲು ಬಳಸುವ ಸಾಧನ ಯಾವುದು ಅಂತ ಕೇಳ್ತಾರು. ಅಮ್ಮೀಟರ್. ಅಮ್ಮೀಟರ್. ಕರೆಂಟ್ ಅದು ಹೊಡಿತಂದ್ರೆ ಅಮ್ಮ ಅಂತ ಓದಿರ್ತಾವ ನಾವು. ಅಮ್ಮೀಟರ್. ಓಕೆ, ಇನ್ನು ಏಕಮಾನಗಳು ಕೂಡ ಹೇಳಿದೀನಿ. ಆಂಪಿಯರ, ವಿದ್ಯುತ್ ಆವೇಶದ ಕೂಲಮ್ಮ, ಸಮಯದ ಸೆಕೆಂಡ್. ಇನ್ನ ವಿದ್ಯುತ್ ವಿಭವಾಂತರ ಅಂತ ಹೇಳಿ ಬರ್ತದ, ಅದಕ್ಕೆ ನಾವು ವೋಲ್ಟೇಜ್ ಅಂತ ಹೇಳಿ ಕರಿತೇವೆ. V is equal to W divided by Q. ಇದು ವಿದ್ಯುತ್ ವಿಭವಾಂತರ. ಓಕೆ, ವಿದ್ಯುತ್ ವಿಭವಾಂತರದ ಅಂತಾರಾಷ್ಟ್ರೀಯ ಏಕಮಾನ ಏನು ಅಂತ ಕೇಳಿದಾಗ ವೋಲ್ಟ್. ಇನ್ನ W ಅಂದ್ರ ವರ್ಕ್ ಕೆಲಸದ ಅಂತಾರಾಷ್ಟ್ರೀಯ ಏಕಮಾನ ಜೌಲ್. ಕೆಲಸದ ಶಕ್ತಿಯ ಅಂತಾರಾಷ್ಟ್ರೀಯ ಏಕಮಾನ ಕೂಡ ಜೌಲ. ಉಷ್ಣ ಶಕ್ತಿ, ವಿದ್ಯುತ್ ಶಕ್ತಿ, ಎಲ್ಲದ್ರದ್ದು ಯಾವುದೇ ಶಕ್ತಿಯ ಪ್ರಮಾಣಗಳು ಬಂದ್ರು ಕೂಡ ಅದ್ರದ್ದೆಲ್ಲಾನು ಜೌಲ್. ಇನ್ನು Q ಅಂದ್ರೆ ನಿಮ್ಗೆ ಎಲ್ಲರಿಗೂ ಗೊತ್ತಿದ್ದಂಗ
ವಿದ್ಯುತ್ ಆವೇಶ, ಅಂತಾರಾಷ್ಟ್ರೀಯ ಏಕಮಾನ ಕೂಲಂಬ್. ಇವೆಲ್ಲ ಟರ್ಮಿನಾಲಜಿಗಳ ಮತ್ತು ಅಂತಾರಾಷ್ಟ್ರೀಯ ಏಕಮಾನಗಳು ಈ ಪಾಠದಲ್ಲಿ ನೆನ್ಪಿಡೋದು ಅಷ್ಟು ಅವಶ್ಯಕತೆ. ಇನ್ನ ಈ ವಿಭವಾಂತರವನ್ನ ಅಳೆಯಲು ಬಳಸುವಂತಹ ಮಾನ ಅಥವಾ ಸಾಧನ ಯಾವುದು ಅಂತ ಕೇಳ್ತಾರು. ವೋಲ್ಟ್ ಮೀಟರ್ ಸಾಧನ, ದಿಸ್ ಇಸ್ ದ ಡಿವೈಸ್ ವೋಲ್ಟ್ ಮೀಟರ್. ಈ ಎರಡು ಕಾನ್ಸೆಪ್ಟ್ ಗಳು ನಿಮ್ಗೆ ಗೊತ್ತಾದವು ಅಂತ ಹೇಳಿ ಅನ್ಕೋತೀನಿ. ಇದನ್ನು ಹೊರತುಪಡಿಸಿದಾದ ಕೂಡಲೇ ಓಮ್ನ ನಿಯಮ ಅಂತ ಹೇಳಿ ಬರ್ತದೆ, ಓಮ್ಸ್ ಲಾ. ಓಮ್ನ ನಿಯಮ ಏನ್ ಹೇಳ್ತಾನಂದ್ರೆ, ಒಂದು ನಿರ್ದಿಷ್ಟ ತಾಪಮಾನದಲ್ಲಿ ವಿದ್ಯುತ್ ಮಂಡಲದಲ್ಲಿನ ವಿಭವಾಂತರವು ಹರಿಯುವ ವಿದ್ಯುತ್ ಪ್ರವಾಹಕ್ಕೆ ನೇರ ಅನುಪಾತದಲ್ಲಿರುತ್ತದೆ. ವಿ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದಿ ಐ. ಇನ್ನ ವಿ ಇಸ್ ಈಕ್ವಲ್ ಟು ಐ ಇಂಟು ಆರ್ ಆಗಿ ಕನ್ವರ್ಟ್ ಆಗ್ತದ. ಇಲ್ಲಿ ಆರ್ ಅನ್ನೋದು ರೋಧವನ್ನ ರಿಪ್ರೆಸೆಂಟೇಷನ್ ಮಾಡ್ತದ, ರೆಸಿಸ್ಟೆನ್ಸ್ ಅನ್ನ ರಿಪ್ರೆಸೆಂಟೇಷನ್ ಮಾಡ್ತದ. ಓಕೆ, ವಿ ಇಸ್ ಈಕ್ವಲ್ ಟು ಐ ಇಂಟು ಆರ್. ವಿ ಇಸ್ ಈಕ್ವಲ್ ಟು ಐ ಇಂಟು ಆರ್. ಓಮ್ನ ನಿಯಮದ ಪ್ರಕಾರ ವಿದ್ಯುತ್ ಮಂಡಲದಲ್ಲಿ ವಿಭವಾಂತರವು ವಿದ್ಯುತ್ ಪ್ರವಾಹಕ್ಕೆ ನೇರ ಅನುಪಾತದಲ್ಲಿ ಇರುತ್ತದೆ. ಇನ್ನು ಆರ್ ಬಂದಾಗ, ಸರ್ ರೋಧ ಅಂದ್ರೆ ಏನು ಅಂತ ನೀವು ಕಾನ್ಸೆಪ್ಟ್ ಅನ್ನ ಬಿಲ್ಡ್ ಮಾಡ್ಕೊತ ಹೋದ್ರಿ ಅಂದ್ರೆ, ರೋಧ ಅಂದ್ರೆ ಅದೊಂದು ವಿದ್ಯುತ್ ಪ್ರವಾಹವನ್ನ ತಡೆಗಟ್ಟುವ ಗುಣ ಅದ ರೋಧ. ಓಕೆ, ನಾವು ರೆಸಿಸ್ಟರ್ಸ್ ಗಳನ್ನ ಎಕ್ಸ್ಟರ್ನಲಿ ಅಡಿಷನಲ್ ಆಗಿ ಬಳಸಬಹುದು. ಕೆಲವೊಂದಿಷ್ಟು ವಾಹಕಗಳಲ್ಲಿ ಇನ್ಬಿಲ್ಟ್ ಆಗಿನ ಅಂದ್ರೆ ನಮಗೆ ಹೆಂಗ ಬಾಡಿಗೆ ಇಮ್ಯುನಿಟಿ ಪವರ್ ಇರ್ತದಲ್ಲ, ಹಂಗ ಪ್ರತಿಯೊಂದು ವಾಹಕಗಳಲ್ಲಿ ಅಂದ್ರೆ ವಿದ್ಯುತ್ ಹರಿಯುವಂತಹ ವಾಹಕಗಳಲ್ಲಿ ಅದರ ರೋಧ ಕೂಡ ಇರ್ತದ. ರೋಧ ಏನಾದ್ರೂ ಕಡಿಮೆ ಇತ್ತು ಅಂದ್ರ ಪ್ರವಾಹತೆ ಜಾಸ್ತಿಯಾಗಿ ಹರಿಸ್ತಿರ್ತದ. ಅದ ಈಗ ನಿಮ್ಮನ್ನೊಂದು ಪ್ರಶ್ನೆ ಕೇಳಿದ್ರ ಅಂದ್ರೆ, ಇಡೀ ಜಗತ್ತಿನಲ್ಲಿ ಅತ್ಯಂತ ವಿದ್ಯುತ್ ಪ್ರವಾಹ ಹೆಚ್ಚಾಗಿರುವಂತಹ ವಾಹಕ ತಂತಿ ಯಾವುದು ಅಂದ್ರೆ ಬೆಳ್ಳಿ, ಅಥವಾ ವಾಹಕ ಯಾವುದು ಅಂದ್ರೆ ಬೆಳ್ಳಿ, ಅಥವಾ ಲೋಹ ಯಾವುದು ಅಂದ್ರೆ ಬೆಳ್ಳಿ. ಬೆಳ್ಳಿ ಅತ್ಯಂತ ಹೆಚ್ಚಿನ ವಿದ್ಯುತ್ ಪ್ರವಹಿಸುವಂತಹ ಲೋಹ. ಇದ್ರ ಇಂಡೆಪ್ತ್ ಏನು ಅಂದ್ರ, ಬೆಳ್ಳಿಯಲ್ಲಿ ಅತಿ ಕಡಿಮೆ ರೋಧದ ಗುಣ ಅದ, ರೆಸಿಸ್ಟೆನ್ಸ್ ಪವರ್ ಕಡಿಮೆ ಅದ. ರೆಸಿಸ್ಟೆನ್ಸ್ ಪವರ್ ಕಡಿಮೆ ಇದ್ದಾಗ ಅದು ಸ್ಪೀಡ್ ಆಗಿ ವಿದ್ಯುತ್ ಅನ್ನ ಹರಿಬಿಡ್ತದ. ಬೆಳ್ಳಿಯನ್ನ ಬಿಟ್ರ ತಾಮ್ರ, ತಾಮ್ರವನ್ನ ಬಿಟ್ರ ಅಲ್ಯೂಮಿನಿಯಂ. ಇವು ಟಾಪ್ 3 ಆಗಿರುವಂತ ವಿದ್ಯುತ್ ಪ್ರವಹಿಸುವಂತಹ ಲೋಹಗಳು. ಇದ್ರ ಮೀನಿಂಗ್ ಗೊತ್ತಾತು. ಇನ್ನು ರೋಧವನ್ನ ಅವಲಂಬಿಸಿರುವಂತ ಅಂಶಗಳು ಯಾವುವು ಅಂತ ಕೇಳಿದ್ರೆ, ವಾಹಕದ ಉದ್ದ ರೋಧವನ್ನ ಅವಲಂಬಿಸಿರ್ತದೆ. ಇಟ್ ಮೀನ್ಸ್ ವಾಟ್, ಉದ್ದ ಹೆಚ್ಚಾದಂತೆ ರೋಧವು ಕೂಡ ಹೆಚ್ಚಾಗ್ತಿರ್ತದೆ. ವಾಹಕದ ಅಡ್ಡ ಕೊಯ್ತ ಅಂದ್ರೆ ನಾವು ದಪ್ಪ ಅಂತ ಹೇಳಿ ಕರಿತೀವಿ. ಅಡ್ಡ ಕೊಯ್ತ ಹೆಚ್ಚಾದಂತೆ ರೋಧ ಕಡಿಮೆ ಆಗ್ತಿರ್ತದೆ. ಓಕೆ, ದಿಸ್ ಇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಏರಿಯಾ. ಇನ್ನ ವಾಹಕದ ತಾಪಮಾನ, ವಾಹಕ ತಾಪಮಾನ ಏನಾದ್ರೂ ಹೆಚ್ಚಾಯ್ತು ಅಂದ್ರೆ ರೋಧ ಕೂಡ ಹೆಚ್ಚಾಗ್ತಿರ್ತದ. ಇನ್ನ ಪ್ರಾಕೃತಿಕ ಗುಣ, ವಾಹಕದ ಪ್ರಾಕೃತಿಕ ಗುಣವನ್ನ ಕೂಡ ಅವಲಂಬಿಸಿರ್ತದ. ರೋಧವು ಅವಲಂಬಿಸಿರುವಂತಹ ಅಂಶಗಳಿವೆಲ್ಲ. ಎಲ್ಲ ಥಿಯರಿ ಪಾಠನ ನೀವು ಓದಿರ್ತೀರಿ, ಬಟ್ ಇಲ್ಲಿ ಕ್ವಶನ್ಸ್ ಗಳನ್ನ ಬಿಡಿಸುವಾಗ ಫಾರ್ಮುಲಾಗಳು ಬೇಕು ಅನ್ನಂತೆ ನಾ ತಗೊಂಡೇನೆ. ಹಾಗಾದ್ರೆ ಓಮ್ನ ನಿಯಮದ ಪ್ರಕಾರ ವಿ ಇಸ್ ಈಕ್ವಲ್ ಟು ವಾಟ್, ಐ ಇಂಟು ಆರ್. ವಿ ಇಸ್ ಈಕ್ವಲ್ ಟು ಐ ಇಂಟು ಆರ್. ಸರ್ ಇಲ್ರಿ ನನಗ ಐ ಬೇಕಾಗೈತಿ ಅಂದ್ರೆ ಐ ಇಸ್ ಈಕ್ವಲ್ ಟು ವಿ ಡಿವೈಡೆಡ್ ಬೈ ಆರ್. ಸರ್ ಇಲ್ರಿ ನನಗ ಆರ್ ಬೇಕಾಗೈತಿ ಅಂದ್ರೆ ವಿ ಡಿವೈಡೆಡ್ ಬೈ ಐ. ಇವು ಮೂರು ಇಂಟರ್ಚೇಂಜ್ ಮಾಡೋದು, ಫಾರ್ಮುಲಾಗಳನ್ನ ಇಂಟರ್ಚೇಂಜ್ ಮಾಡಿ ಬರೆಯೋದು. ನಿಮಗ ವಿ ಕೊಟ್ಟಿದ್ರು ಕ್ವಶನ್ದಾಗ, ಐ ಕೊಟ್ಟಿದ್ರು ಆರ್ ಕಂಡಿಡಿ ಅಂದ್ರೆ ಈ ಫಾರ್ಮುಲಾ ಯೂಸ್ ಮಾಡೋದು. ಐ ಕೊಟ್ಟರು ಆರ್ ಐ ಅಂದ್ರೆ ವಿದ್ಯುತ್ ಪ್ರವಾಹ, ಆರ್ ಅಂದ್ರೆ ವಿದ್ಯುತ್ ರೋಧ, ವಿ ಅಂದ್ರೆ ವಿಭವಾಂತರ. ವಿ ಕಂಡಿಡಿರಿ, ವಿಭವಾಂತರ ಕಂಡಿಡಿರಿ ಅಂದ್ರೆ ಈ ಫಾರ್ಮುಲಾ ಯೂಸ್ ಮಾಡೋದು. ಪ್ರತಿಯೊಂದು ಟರ್ಮ್ಸ್ ಗಳು ಮೊದಲು ಗೊತ್ತಿರ್ಬೇಕು, ಅಂದ್ರೆ ಮಾತ್ರ ವಿದ್ಯುತ್ ಶಕ್ತಿ ಲೆಕ್ಕಗಳನ್ನ ಬಿಡ್ಸಾಕ್ ಬರ್ತದೆ. ಕ್ಲಿಯರಾ? ಇದು ಓಮ್ನ ನಿಯಮದ ಒಂದು ಕಾನ್ಸೆಪ್ಟ್. ಇನ್ನು ಓಮ್ನ ನಿಯಮದ ಕಾನ್ಸೆಪ್ಟ್ ಮುಗಿದ್ಕೊಳ್ಳಿ ಕೆಲವೊಂದಿಷ್ಟು ಟರ್ಮ್ಸ್ ಗಳನ್ನ ಮತ್ತೆ ನಾವು ನೋಡ್ಕೊಂಡು, ವಿ ಇಸ್ ಈಕ್ವಲ್ ಟು ಐ ಇಂಟು ಆರ್ ಆಗಿದೆ. ವಿ ಅಂದ್ರೆ ವಿಭವಾಂತರ, ಅಂತಾರಾಷ್ಟ್ರೀಯ ಏಕಮಾನ ವೋಲ್ಟ್. ಐ ಅಂದ್ರೆ ವಿದ್ಯುತ್ ಪ್ರವಾಹ, ಅಂತಾರಾಷ್ಟ್ರೀಯ ಏಕಮಾನ ಆಂಪಿಯರ್. ಆರ್ ಅಂದ್ರೆ ವಿದ್ಯುತ್ ರೋಧ, ಅಂತಾರಾಷ್ಟ್ರೀಯ ಏಕಮಾನ ಓಮ್. ರೋಧದ ಅಂತಾರಾಷ್ಟ್ರೀಯ ಏಕಮಾನ ಓಮ್. ಇಲ್ಲಿ ನಾನು ನಿಮಗೆ ಒಂದು ಕಾನ್ಸೆಪ್ಟ್ ಅನ್ನ ಹೇಳಿದ್ನಿ, ಯಾವಾಗ್ಲೂ ರೋಧವು ಅದರ ಉದ್ದಕ್ಕೆ ನೇರ ಅನುಪಾತ ಇರ್ತದೆ. ಉದ್ದ ಅಂದ್ರೆ ಲೆಂತ್, ವಾಹಕದ ಉದ್ದಕ್ಕೆ ನೇರ ಅನುಪಾತ ಇರ್ತದೆ. ಇದರ ರೋಧ ವಾಹಕದ ಅಡ್ಡ ಕೊಯ್ತಕ್ಕೆ, ನಾ ಏರಿಯಾ ಅಂತ ಹೇಳಿ ಯೂಸ್ ಮಾಡ್ತಾನೆ ಇಲ್ಲಿ, ವಾಹಕದ ಅಡ್ಡ ಕೊಯ್ತಕ್ಕೆ ವಿಲೋಮಾನುಪಾತದಲ್ಲಿ, ದಿಸ್ ಇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್. ಹಾಗಾಗಿ 1 ಡಿವೈಡೆಡ್ ಬೈ ಎ ಅಂತ ಬರುತ್ತೆ. ಇದ್ರ ಮ್ಯಾಗ ನಾವು ರೋಧಶೀಲತೆಯ ಒಂದು ಫಾರ್ಮೇಶನ್ ಕೂಡ ಕಂಡುಹಿಡಿಬಹುದು. ಆರ್ ಇಸ್ ಈಕ್ವಲ್ ಟು ರೋ. ರೋ ಮೀನ್ಸ್ ರೋಧಶೀಲತೆ, ದಿಸ್ ಇಸ್ ರೋ, ರೋಧಶೀಲತೆ. ಎಲ್ ಡಿವೈಡೆಡ್ ಬೈ ಎ. ಎಲ್ ಮೀನ್ಸ್ ಲೆಂತ್, ಎ ಮೀನ್ಸ್ ಏರಿಯಾ. ಆರ್ ಇಸ್ ಈಕ್ವಲ್ ಟು ರೋ ಇಂಟು ಎಲ್ ಡಿವೈಡೆಡ್ ಬೈ ಎ. ಈ ಫಾರ್ಮುಲಾ ಪ್ರಕಾರ ಒಂದು ಲೆಕ್ಕ ಕೂಡ ಅದ, ಆ ಲೆಕ್ಕನ ಬಿಡಿಸ್ತಾನ, ಭಾರಿ ಇಂಟ್ರೆಸ್ಟ್ ಲೆಕ್ಕ ಇದಾವೆ, ಕೇಳುವಂತ ಚಾನ್ಸಸ್ ಕೂಡ ಐತೆ ಎಕ್ಸಾಮಿನೇಷನ್. ಇವೆಲ್ಲವೂ ಕೂಡ ಟರ್ಮ್ಸ್ ಗಳು ನಮಗೆ ಗೊತ್ತಿರಬೇಕು. ಓಕೆ, ಇಂಗ್ಲಿಷ್ ಮೀಡಿಯಂದವ್ರಿಗೂ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗ್ತದೆ ಇದೆ, ಕನ್ನಡ ಮೀಡಿಯಂದವ್ರಿಗಂತೂ ಬಹಳಷ್ಟು ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗ್ತದೆ. ಈ ಪಾಠ ಒಂದು ತಿಳ್ಕೊಂಡ್ರಿ ಅಂದ್ರೆ ನೀವು 100% ಎಕ್ಸಾಮಿನೇಷನ್ ಅಲ್ಲಿ
ಫುಲ್ ಸ್ಕೋರ್ ಮಾಡಬಹುದು, ಔಟ್ ಆಫ್ ಔಟ್ ಸ್ಕೋರ್ ಮಾಡಬಹುದು, ಔಟ್ ಆಫ್ ಔಟ್. ಓಕೆ, ಎಸ್, ದಿಸ್ ಇಸ್ ಅಬೌಟ್ ಓಮ್ಸ್ ಲಾ. ಅಂಡ್ ನೆಕ್ಸ್ಟ್ ವಿಲ್ ಟಾಕ್ ಅಬೌಟ್ ಸರಣಿ ಮತ್ತು ಸಮಾಂತರ ಕ್ರಮಗಳ ಜೋಡಣೆ. ಸರಣಿ ಸಮಾಂತರ ಕ್ರಮಗಳ ಜೋಡಣೆ ಏನಿಲ್ಲ, ಇದನ್ನ ಡಯಾಗ್ರಾಮ್ ತಕ್ಕೋತನ ಟೈಮ್ ವೇಸ್ಟ್ ಮಾಡಂಗಿಲ್ಲ ನಿಮ್ದು. ಸರಣಿ ಕ್ರಮ ಅಂದ್ರೆ ಫಾರ್ಮುಲಾ ಏನ್ ಹಚ್ತೀರಿ, RS is equal to R1 plus R2 plus R3 so on. ಇಟ್ ಮೀನ್ಸ್ ವಾಟ್, ಸರಣಿ ಕ್ರಮದಲ್ಲಿ ರೋಧಕಗಳ ಜೋಡಣೆಯನ್ನ ಮಾಡಿರ್ತದೆ. ಸಮಾಂತರ ಕ್ರಮ ಅಂದ್ರೆ 1 divided by RP is equal 1 divided by RP. RP means parallel of resistance. 1 divided by R1 plus 1 divided by R2 plus 1 divided by R3 plus so on. ಓಕೆ, ಇದು ಸಮಾಂತರ ಕ್ರಮದ ಜೋಡಣೆ, ಇದು ಸರಣಿ ಕ್ರಮದ ಜೋಡಣೆ. ಸೂತ್ರಗಳು, ಈ ಸೂತ್ರಗಳ ಮ್ಯಾಗ ಲೆಕ್ಕಗಳು ಬೀಳೋ ಚಾನ್ಸಸ್ ಇರ್ತದೆ, ಇದನ್ನು ಕೂಡ ನಾವು ಮಾಡ್ಬೇಕು. ಇತ್ತೀಚಿನ ಲೆಕ್ಕಗಳು ಸರಣಿದಾಗೂ ಕೊಟ್ಟಿರ್ತಾನೆ, ಮ್ಯಾಗ ಹೋಗಿ ಸಮಾಂತರ ಮಾಡಿಬಿಟ್ಟಿರ್ತಾನೆ. ಇಂಥ ಕ್ವಶನ್ಸ್ ಗಳು ನಾವು ಬಿದ್ದಾಗ ವಿಚಲಿತಗೊಳ್ಳಬಾರ್ದು, ಬಹಳ ಈಸಿ ಕ್ವಶನ್ಗಳು. ಫಸ್ಟ್ ಇತರ ರೋಧವನ್ನ ಟೋಟಲ್ ಆಗಿ ತಗೋಬೇಕು, ಆಮೇಲೆ ಅದನ್ನ ಸರಣಿ ಜೊತೆ ಆಡ್ ಮಾಡ್ಕೋಬೇಕು. ಓಕೆ, ಇಂಥ ಲೆಕ್ಕಗಳು ಅದಾವ. ಈಗ ನಾವು ಲೆಕ್ಕಗಳೇನ್ ಬಿಡಿಸತ್ತವಲ್ಲ ಅದ್ರೊಳಗೆ ಅದಾವು, ಅದನ್ನ ಬಿಡಿಸ್ಕೋತ ಈಸಿಯಾಗಿ ಸಾಲ್ವ್ ಮಾಡ್ಕೋತಾರ ಹೋಗೋಣ. ನಿಮಗೆ ಈ ತರದೊಂದು ಐಡಿಯಾ ಕೊಟ್ಟಿನ ಅಷ್ಟನ. ಇನ್ನು ಒಂದು ಪ್ರಶ್ನೆ ಅವಾಗ ರಿಪೀಟ್ ಆಗ್ತಿರ್ತದೆ, ಸರಣಿ ಕ್ರಮಕ್ಕಿಂತ ಸಮಾಂತರ ಕ್ರಮದ ಜೋಡಣೆ ಯಾಕೆ ಉತ್ತಮ ಅಂತ ಕೇಳ್ತಿರ್ತಾರೋ. ಯಾಕಂದ್ರೆ ಸರಣಿ ಕ್ರಮದಲ್ಲಿ ಒಂದು ವಸ್ತು ಏನಾದ್ರೂ ಹಾಳಾಯ್ತು ಅಂದ್ರೆ ಉಳಿದೆಲ್ಲಾ ವಸ್ತುಗಳು ಸ್ಥಗಿತಗೊಳ್ತಾವ, ಕಾರ್ಯವನ್ನ ನಿರ್ವಹಿಸಂಗಿಲ್ಲ, ಯಾಕಂದ್ರೆ ಮಂಡಲನ ಸ್ಟಾಪ್ ಆಗಿಬಿಡ್ತದೆ. ಬಟ್ ಸಮಾಂತರ ಕ್ರಮದಲ್ಲಿ ಆಯಾ ವಸ್ತುವಿಗೆ ಅಥವಾ ಆಯಾ ಸಾಧನಗಳಿಗೆ ಅನುಸಾರವಾಗಿ ಕರೆಂಟ್ ಫ್ಲೋ ಆಗ್ತಿರ್ತದೆ. ಹಾಗಾಗಿ ಅಲ್ಲಿ ಯಾವುದೇ ರೀತಿಯಾದಂತಹ ಭಯ ಪಡೋ ಅವಶ್ಯಕತೆ ಇಲ್ಲ. ಒಂದ್ ಸಾಧನ ಏನಾದ್ರೂ ಹಾಳಾದ್ರೂ ನಡೀತದೆ, ಉಳಿಕಿದ್ದೆಲ್ಲವೂ ಕೂಡ ಕಾರ್ಯನಿರ್ವಹಿಸ್ತಾವ. ದಿಸ್ ಇಸ್ ಮೇನ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಇನ್ನೊಂದೇನಂದ್ರೆ, ಆಯಾ ವಸ್ತುಗಳಿಗೆ ಅಥವಾ ಆಯಾ ಸಾಧನಗಳಿಗೆ ತಕ್ಕಂತೆ ಎಲೆಕ್ಟ್ರಿಸಿಟಿ ಫ್ಲೋಯಿಂಗ್ ಸಮಾಂತರ ಕ್ರಮದಲ್ಲಿ ನಡೀತಿರ್ತದೆ, ಅದ್ರ ಕೆಪಾಸಿಟಿ ತಕ್ಕಂಗ. ಒಂದೆರಡು ಪಾಯಿಂಟ್ ಮ್ಯಾಗ ನಿಮ್ಮ ಸರಣಿ ಕ್ರಮ ಮತ್ತು ಸಮಾಂತರ ಕ್ರಮದ ಜೋಡಣೆಯನ್ನ ವಿವರಣೆ ಮಾಡಬಹುದು. ಇದನ್ನ ಹೊರತುಪಡಿಸಿ ಜೌಲ್ನ ಉಷ್ಣೋತ್ಪಾದನಾ ನಿಯಮ ಬರ್ತದೆ. H is equal to I square into RT. ದ ಫಾರ್ಮುಲಾ ಹೀಟ್ ಜನರೇಟ್ ಫಾರ್ಮುಲಾ ಇದೆ, ಜೌಲ್ನ ಹೀಟ್ ಜನರೇಟ್. ಇಲ್ಲಿ ಜೌಲ್ನ ಉಷ್ಣೋತ್ಪಾದನಾ ನಿಯಮದ ಪ್ರಕಾರ ಕಾರ್ಯನಿರ್ವಹಿಸುವಂತಹ ಸಾಧನಗಳನ್ನ ನೋಡಿದ್ವು ಅಂದ್ರೆ ನಾವು ವಿದ್ಯುತ್ ಬಲ್ಬ್ ಆಗಿರ್ಬೋದು, ವಿದ್ಯುತ್ ವಾಟರ್ ಹೀಟರ್ ಆಗಿರ್ಬೋದು, ಇಸ್ತ್ರಿ ಪೆಟ್ಟಿಗೆ ಆಗಿರ್ಬೋದು, ಇವೆಲ್ಲವೂ ಕೂಡ ಜೌಲ್ನ ಉಷ್ಣವನ್ನ ಉತ್ಪತ್ತಿ ಮಾಡುವಂತ ಸಾಧನಗಳು. ಓಕೆ, ಇನ್ ಲಾಸ್ಟ್ ವಿದ್ಯುತ್ ಸಾಮರ್ಥ್ಯ ಅನ್ನೋದು ಈ ಪಾಠದ ಅಂತಿಮ ಘಟ್ಟ. ವಿದ್ಯುತ್ ಸಾಮರ್ಥ್ಯದ ಸೂತ್ರ P is equal to V into I. ಪವಿ ಅಂತ ಕರೀರ್ಬೇಕಾರ P is equal to VI. ಓಕೆ, P ಅಂದ್ರೆ ಪವರ್, ಕೆಪಾಸಿಟಿ, ಅದ್ರ ಪವರ್ ವಿದ್ಯುತ್ ಸಾಮರ್ಥ್ಯ. ಇತರದ ಅಂತಾರಾಷ್ಟ್ರೀಯ ಏಕಮಾನ ವ್ಯಾಟ್, ಪವರ್ದ ಶಕ್ತಿಯ ಅಂತಾರಾಷ್ಟ್ರೀಯ ಏಕಮಾನ ಅದ. ವಿದ್ಯುತ್ ಸಾಮರ್ಥ್ಯ, ಶಕ್ತಿ ಯೂಸ್ ಮಾಡಬಾರ್ದು, ಸಾಮರ್ಥ್ಯದ ಅಂತಾರಾಷ್ಟ್ರೀಯ ಏಕಮಾನ. ವಿ ಅಂದ್ರೆ ವಿಭವಾಂತರ, I ಅಂದ್ರೆ ವಿದ್ಯುತ್ ಪ್ರವಾಹ. ಇವತ್ತರದೆಲ್ಲ ನಿಮಗ್ ಗೊತ್ತಾಗಿದೆ. ಇಲ್ಲೂ ಕೂಡ H ಅಂದ್ರ ಹೀಟ್ ಉಷ್ಣ ಶಕ್ತಿದ ಅಂತಾರಾಷ್ಟ್ರೀಯ ಏಕಮಾನ ಜೌಲ್ನ ಪರಿಣಾಮ ಇದೆ. I ಅಂದ್ರೆ ವಿದ್ಯುತ್ ಪ್ರವಾಹ, R ಅಂದ್ರೆ ರೋಧ, T ಅಂದ್ರೆ ಟೈಮ್ ಅಗೇನ್. ಓಕೆ, ಇವೆಲ್ಲವೂ ವಿದ್ಯಾರ್ಥಿಗಳೇ ವಿದ್ಯುತ್ ಶಕ್ತಿಯಲ್ಲಿರುವಂತ ಥಿಯರಿ ಪಾರ್ಟ್ಸ್. ಥಿಯರಿ ಬಹಳ ಸ್ವೀಟ್ ಅಂಡ್ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಹೇಳಿದಾನೆ. ಇದನ್ನ ಇಷ್ಟು ಕ್ಲಿಯರ್ ಆಗಿ ಇಷ್ಟು ಕಡಿಮೆ ಸಮಯದಾಗ ಮೇ ಬಿ ಹೇಳಕ್ ಬರಂಗಿಲ್ಲ, ಆದ್ರೂ ನಾನು ಇದನ್ನ ಕವರ್ ಮಾಡಿದ್ದೇನೆ. ಇನ್ನ ಈ ತರದ ವಿಸ್ತೃತ ಬೇಕಾದ್ರೆ ನಮ್ಮ ವಿಡಿಯೋದಾಗ ಬರೀ ಥಿಯರಿ ಪಾರ್ಟ್ ಮಾಡಿದಾನೆ, ಅದನ್ನ ನಿಮಗ ಡಿಸ್ಕ್ರಿಪ್ಷನ್ ದಾಗ ಲಿಂಕ್ ಕೂಡ ಹಾಕ್ತೀನಿ. ಅದನ್ನ ನೀವು ನೋಡ್ರಿ ಅಂದ್ರೆ ಇನ್ನ ಪರ್ಫೆಕ್ಟ್ ಆಗ್ತದೆ ಥಿಯರಿ ಪಾರ್ಟ್ ದಾಗ. ಸರ್ ನಮಗ್ ಥಿಯರಿ ಬ್ಯಾಡ್ರಿ, ನಮ್ಗ್ ಲೆಕ್ಕ ಬೇಕ್ರಿ, ಬಹಳ ಇಂಪಾರ್ಟೆಂಟ್ ಲೆಕ್ಕದವ್ರಿ, ನಾಳೆ ಎಕ್ಸಾಮಿನೇಷನ್ ಅಂತಿರ್ತಾರ ನೀವು. ಹಾಗಾದ್ರೆ ಲೆಕ್ಕ ಬಿಡಿಸ್ಕೊತ ಹೋಗೋಣ ಸ್ಪರ್ಧಾ ಮಿತ್ರರೇ ಮತ್ತು ವಿದ್ಯಾರ್ಥಿಗಳೇ. ಈಗ ನಾವು ಲೆಕ್ಕ ಬಿಡಿಸೋಣ, ಬಹಳ ಈಸಿ ಆಗ್ತದ. 30 ಓಮ್ ರೋಧ ಐತಿ, 6 ಓಮ್ ರೋಧ ಐತಿ, ವಾಹಕ 9 ವೋಲ್ಟ್ ನ ಶುಷ್ಕ ಕೋಶಕ್ಕೆ ಅಟ್ಯಾಚ್ ಆಗಿದೆ. ಹಾಗಾದ್ರೆ ಒಟ್ಟು ವಿದ್ಯುತ್ ಪ್ರವಾಹ ಎಷ್ಟು ಅಂತ ಕೇಳಿದಾರೆ. ವಿದ್ಯುತ್ ಪ್ರವಾಹ I ನಮಗ್ ಓಮ್ನ ನಿಯಮದ ಪ್ರಕಾರ ಐದು ಸೂತ್ರ ಏನಿತ್ತು, ಓಮ್ನ ನಿಯಮದ ಪ್ರಕಾರ ಏನಿತ್ತು, V is directly proportional to I. It means V is equal to IR ಅಂತ ಇತ್ತು. ನಮ್ಗೆ ಈಗ I ಬೇಕಾಗಿದೆ, R ಈಚ್ ಕಡೆ ಬಂದ್ರೆ V divided by R. ಫಸ್ಟ್ ಫಾರ್ಮುಲಾ ಗೊತ್ತಾತ್ ನಮಗ. ಈಗ ನಾವೇನ್ ಮಾಡೋಣ, ಇದಕ್ಕೆ ದತ್ತಾಂಶಗಳನ್ನ ಬರೆದ ಉತ್ತರ ಕಂಡುಹಿಡಿಯುವಲ್ಲಿ ಹೋಗೋಣ. ಹಾಗಾದ್ರೆ 30 ಓಮ್ ಐತಿ, 6 ಓಮ್ ಐತಿ, ಎರಡು ರೆಸಿಸ್ಟರ್ಸ್ ಗಳನ್ನ ಕೂಡಿಸಿದಾರೆ ಇಲ್ಲಿ. ಓಕೆ, ನಮ್ಗೆ ಆರ್ ಅಂದ್ರೆ ಏನ್ ಬರೆಯುದ, ಸರಣಿ ಕ್ರಮದಾಗ ಅದಾವ. ಹಾಗಾದ್ರೆ ಸರಣಿ ಕ್ರಮದಲ್ಲಿ ಇರುವ ಕಾರಣ ನಾವು ಇದನ್ನ ಎರಡನ್ನು ಕೂಡಿಸ್ಕೊಂಡ ನಾವು ಆರ್ ಅನ್ನ ಫೈಂಡ್ ಮಾಡ್ಕೋಬೇಕು. ಹಾಗಾದ್ರೆ ಆರ್ ನಮ್ಗೆ ಏನ್ ಬರ್ತದ, R1 ಎಷ್ಟದ 6 ಪ್ಲಸ್ R2 ಎಷ್ಟದ 30 ಓಮ್, 6 ಪ್ಲಸ್ 30 36 ಓಮ್ ಟೋಟಲ್ ರೆಸಿಸ್ಟೆನ್ಸ್ ಮಂಡಲದಲ್ಲಿ. ಹಾಗಾದ್ರೆ ವೋಲ್ಟ್ ಎಷ್ಟದ, 9 ವೋಲ್ಟ್ ಅದ. ಓಕೆ, ವೋಲ್ಟೇಜ್ 9 ವೋಲ್ಟ್ ಅದ. ನಾವು I ಅನ್ನ ಈಸಿಯಾಗಿ ಕಂಡುಹಿಡಿಬಹುದು. ಹಾಗಾದ್ರೆ ವಿದ್ಯುತ್ ಪ್ರವಾಹ I is equal to V divided by R. Then V is what, 9 divided by R is what, 36. R
ಸಪ್ರೇಟ್ ಕೊಟ್ಟಿದ್ರು ಟೋಟಲ್ ಮಾಡಿ ಇಡ್ಬೇಕಾ ಸರ್? ಎಲ್ಲಾ ಟೈಮು ಟೋಟಲ್ ಮಾಡ್ಬೇಕಂದ್ರಿ? ಸರಣಿ ಕ್ರಮ ಇದ್ರ ಅಷ್ಟ ಟೋಟಲ್ ಮಾಡ್ಬೇಕ, ಸಮಾಂತರ ಕ್ರಮ ಇದ್ರ 1/1 ಮಾಡ್ಕೋಬೇಕ. ಕ್ಲಿಯರಾ? ಇದನ್ನ ಸಾಲ್ವ್ ಮಾಡಿದ್ವಿ ಅಂದ್ರೆ 9 1 4 36 1/4 ಬಂತು. ಹಿಂಗ ಇಡಬಾರ್ದು ಇದನ್ನ. ನಾವು ಆಕ್ಚುಲಿ ಇದನ್ನ ದಶಮಾಂಶ ಪದ್ಧತಿ ಒಳಗೆ ಇಡಬೇಕು. ಇದನ್ನ ನೀವು ಕಟ್ತಾ ಹೊಡೆದ್ರೆ 4 1 4 ಮಿಗೆ 1 ಇಲ್ಲ, 0 ಪಾಯಿಂಟ್ ತಗೋರಿ, 0 ತಗೋರಿ. 4 2 8 2 ಉಳಿತು, 4 5 20. 0 ತಗೋಬೇಕು, 2 ಉಳಿದ ಮ್ಯಾಗ 4 5 20. ಇಟ್ ಇಸ್ ನಥಿಂಗ್ ಬಟ್ 0.25. ಯಾರು ಹೇಳ್ತೀರಿ ಯೂನಿಟ್? ವಿದ್ಯುತ್ ಪ್ರವಾಹ ಕೇಳಿ ನಾನು. ವಿದ್ಯುತ್ ಪ್ರವಾಹದ ಯೂನಿಟ್ ಆಂಪಿಯರ್. 0.25 ಆಂಪಿಯರ್ ಈ ಪ್ರಶ್ನೆಯ ಉತ್ತರ. ಓಕೆ, ಇದೇ ರೀತಿ ಸ್ಪೀಡ್ ಆಗಿ ಎಲ್ಲಾ ಪ್ರಶ್ನೆಗಳನ್ನ ಬಿಡಿಸ್ತಾ ಹೋಗೋಣ. ಬಹಳಷ್ಟು ಇಂಟ್ರೆಸ್ಟಿಂಗ್ ಆಗಿರುವಂತ ಪ್ರಶ್ನೆಗಳದಾವ. ಕೆಳಗಿನ ಮಂಡಲದಲ್ಲಿ ಇರುವಂತ R3 ಬೆಲೆಯನ್ನ ಕಂಡಿಡಿರಿ. ಇಲ್ಲದ ನೋಡ್ರಿ R3. ಒಂದು R1 ಕೊಟ್ಟಾನ, R2 ಕೊಟ್ಟಾನ, ರೆಸಿಸ್ಟರ್ಗಳು ಕೊಟ್ಟಾರ. R3 ಕಂಡಿಡ್ರಿ ಅಂದರು. I ಕೂಡ ಕೊಟ್ಟಾನ, ವಿದ್ಯುತ್ ಪ್ರವಾಹ ಕೊಟ್ಟಾನ. V ಕೂಡ ಕೊಟ್ಟಾನ, ಎಷ್ಟು ವೋಲ್ಟ್ ಬ್ಯಾಟ್ರಿ ಹಾಕಿದಾರು ಅನ್ನೋದು ಕೂಡ ಕೊಟ್ಟಾನ. ಬಹಳ ಈಸಿಯಾಗಿ ಕಂಡಿಡಿಬಹುದು. ದತ್ತಾಂಶಗಳನ್ನ ಬರೀತೀನಿ. I is equal to 2A. ನೀವು ಬರೀ ದತ್ತಾಂಶ ಬರೆದು ಮಾರ್ಕ್ಸ್ ಹೋಗಬಹುದು ನಾಳೆ ಎಕ್ಸಾಮಿನೇಷನ್ ದಾಗ. ನೀವು ಲೆಕ್ಕ ಮಾಡಕ್ ಬರ್ಲಿಲ್ಲ ಅದು. V is equal to 30V. R1 ಎಷ್ಟದ? 6 ಓಮ್. R2 ಎಷ್ಟದ? 5 ಓಮ್. R3 ಅನ್ನ ಕಂಡಿಡಿ ಅಂದಾನು ನಮಗ್ ಕ್ವಶನ್ ಮಾರ್ಕ್. ಇವ ದತ್ತಾಂಶಗಳು. ಓಕೆ, ಹಾಗಾದ್ರೆ ಫೈಂಡ್ ಔಟ್ ಮಾಡೋಣ. ನಮಗ I ಅದ, V ಅದ, R ಅದ ಅಂದ್ರೆ ಓಮ್ನ ನಿಯಮದ ಪ್ರಕಾರನ ಹೋಗ್ಬೇಕು. ಮತ್ತ 3 ರೆಸಿಸ್ಟರ್ಸ್ ಗಳು ಸರಣಿ ಕ್ರಮದಾಗ ಅದಾವ, 3 ರೋಧಕಗಳು ಸರಣಿ ಕ್ರಮದಾಗ ಅದಾವು. ಹಾಗಾಗಿ ನಾನು ಫಸ್ಟ್ ಸರಣಿ ಕ್ರಮದ ಸೂತ್ರವನ್ನ ಬರ್ಕೋದ್ರ ಮೂಲಕ ಇದನ್ನ ಸಾಲ್ವ್ ಮಾಡ್ತೇನೆ. RS is equal to R1 plus R2 plus R3 so on ಹೋಗ್ತಿರ್ತದೆ. R1 ಅಂದ್ರೆ ಎಷ್ಟು? 6 plus R2 ಅಂದ್ರೆ 5 plus R3 ಗೊತ್ತಿಲ್ಲ, ಹಂಗ ಬರ್ಕೋರಿ. 6 plus 5 11 plus R3. This is the total resistance in series system. ಇದು ಒಟ್ಟು ರೋಧವನ್ನ ನಾವು ಸಿರೀಸ್ ಸಿಸ್ಟಮ್ ಒಳಗೆ ಕಂಡುಹಿಡಿದು ಈಗ ಇದನ್ನು ಓಮ್ನ ನಿಯಮಕ್ಕೆ ಅಪ್ಲೈ ಮಾಡೋನು ನಮಗಲ್ಲಿ R3 ಸಿಗ್ತದ. ಯಾಕಂದ್ರೆ ನಮ್ ಕಡೆ ಆಯು ಅದ, ವಿನೂ ಅದ. ಹಾಗಾದ್ರೆ ಓಮ್ನ ನಿಯಮ ಏನ್ ಹೇಳ್ತದೆ? V is equal to I into R. ನಾವು R ಬೇಕಾಗಿದೆ, R ಅಲ್ಲೇ ಇರ್ಲಿ. V ಈಚೆ ಕಡೆ ತಗೊಂಬರ್ರಿ, ಸಾರಿ I ಈಚೆ ಕಡೆ ತಗೊಂಬರ್ರಿ. V ಡಿವೈಡೆಡ್ ಬೈ I ಗುಣಾಕಾರ ಐತಿ, ಈಚೆ ಕಡೆ ಬಂದ್ರೆ ಭಾಗಾಕಾರ ಐತಿ. is equal to R. V ಎಷ್ಟದ? 30 ಡಿವೈಡೆಡ್ ಬೈ I ಎಷ್ಟದ? 2 is equal to R ಎಷ್ಟು ಬಂದಿತ್ತು ನಮ್ದ? ಟೋಟಲ್ ದ ರೆಸಿಸ್ಟೆನ್ಸ್ 11 plus R3. ಅಂಡರ್ಸ್ಟ್ಯಾಂಡ್? ಈ ಕಟ್ತಾ ಬಿಟ್ಟು 2 1 2 15 30. ಹಾಗಾದ್ರೆ 15 is equal to 11 plus R3. ನಮಗೀಗ R3 ಈಸಿಯಾಗಿ ಬರ್ತದ ನೋಡ್ರಿ. 11 R3 ಜೊತೆ ಕೂಡಾತೈತಿ, ಆಚೆ ಕಡೆ ಹೋದ್ರೆ ಕಳಿತೈತೆ, ಅಂದ್ರೆ 15 ಜೊತೆ ಕಳಿತೈತಿ. 15 ಮೈನಸ್ 11, 11 ಪ್ಲಸ್ ಅದ, ಆಚೆ ಕಡೆ ಹೋದ್ರೆ ಮೈನಸ್ 10 is equal to R3. 15 11 ಕಳೆದ್ರೆ 4 is equal to R3. ಹಾಗಾದ್ರೆ R3 ಯ ಬೆಲೆ 4 ಓಮ್. 4 ಓಮ್ ಇದ್ ನಾವು ಕೇಳಿದ್ದು. 15 11 ಕಳೆದ್ರೆ ಎಷ್ಟು? 4. ಹಾಗಾದ್ರೆ R3 ಯ ಬೆಲೆ 4 ಓಮ್. ಬಹಳಷ್ಟು ಈಸಿಯಾಗಿ ಲೆಕ್ಕಗಳನ್ನ ಬಿಡಿಸಬಹುದು. ನೀವು ಚೆನ್ನಾಗಿ ಸಿಸ್ಟಮೆಟಿಕ್ ಆಗಿ ಬಿಡಿಸ್ರಿ. ಅಂಡ್ ನೆಕ್ಸ್ಟ್ ಕ್ವಶನ್ ಹೋಗೋಣ. ಕೊಟ್ಟಿರುವ ವಿದ್ಯುತ್ ಮಂಡಲವನ್ನ ಗಮನಿಸ್ರಿ. ಮಂಡಲದ ಒಟ್ಟು ರೋಧವನ್ನ ಮತ್ತು ಮಂಡಲದಲ್ಲಿ ಹರಿಯುತ್ತಿರುವ ಒಟ್ಟು ವಿದ್ಯುತ್ ಪ್ರವಾಹವನ್ನ ಲೆಕ್ಕಾಚಾರ ಮಾಡ್ರಿ. ಒಟ್ಟು ರೋಧ ಮತ್ತು ಒಟ್ಟು ವಿದ್ಯುತ್ ಪ್ರವಾಹ. ಫಸ್ಟ್ ಒಟ್ಟು ರೋಧವನ್ನ ನೋಡ್ಬೇಕಂದ್ರೆ ಇಲ್ಲಿ ರೋಧಗಳನ್ನ ಸಮಾಂತರ ಕ್ರಮದಲ್ಲಿ ಜೋಡಣೆ ಮಾಡಿದಾರು. ಸಮಾಂತರ ಕ್ರಮದಲ್ಲಿ ಜೋಡಣೆ ಆಗ್ಯದ. ಹಾಗಾದ್ರೆ ಸಮಾಂತರ ಕ್ರಮದಲ್ಲಿ ಜೋಡಣೆ ಆಗಿದೆ ಅಂದ್ರೆ ಡೈರೆಕ್ಟ್ ಸ್ಟಾರ್ಟ್ ಮಾಡಿ ಬಿಡುನು. 1 divided by R1 plus 1 divided by R2 plus 1 divided by R3. ಇದ ಒಂದನೇದ್ದ R1, ಎರಡನೇದ್ದ R2, ಮೂರನೇದ್ದ R3. ಸರಿ, ಯಾವ್ಯಾವ್ರಿ ಅಂತ ಕೇಳ್ಕೊತ ಹೋಗ್ಬೇಡ್ರಿ. ಅವ ಅಲ್ಲಿ ಒಂದನೇಕ ಎರಡನೇಕ ಮೂರನೇ ಬರ್ತಾವ. ಅವ R1 3, R3 6, R2 6. ಅದನ್ನ ಯೂಸ್ ಮಾಡ್ತಾನ ಈಗ. 1 divided by 3 plus 1 divided by 6 plus 1 divided by 6. ಓಕೆ, R1 R2 R3 ಗಳನ್ನ ಅದ ಫಾರ್ಮೇಶನ್ ದಾಗ ಬರ್ಕೊಂಡ. ಇದನ್ನ ನಾನು LCM ತೆಗಿತೇನೆ. ಲಸ 3 6 6 ಲಸ 6. 3 ಅಷ್ಟಲೇ 6, 3 ಎರಡ್ಲೆ 6, 6 ಒಂದ್ಲೆ 6, 6 ಒಂದ್ಲೆ 6, 1 ಎರಡ್ಲೆ 2. ಈ ಅಂಶ 2, ಇದು ಒಂದ ಇಲ್ಲಿ ನೋಡ್ರಿ. 2 1 1. ಇಟ್ ಈಸ್ ನಥಿಂಗ್ ಬಟ್ 2 1 3, 3 1 4 divided by 6. ಹಾಗಾದ್ರೆ 1 divided by RP. ಟೋಟಲ್ ಪ್ಯಾರಲಲ್ ಒಳಗ ರೆಸಿಸ್ಟೆನ್ಸ್ ಗಳು ಎಷ್ಟದಾವ ಅಂದ್ರೆ 4 divided by 6 ಮೌಲ್ಯವನ್ನ ಹೊಂದಿದಾವ. ನಮಗೀಗ RP ಬೇಕಾಗಿದೆ. RP is equal to ಇದ ವ್ಯುತ್ಕ್ರಮ. 1 divided by RP ಅನ್ನ ನಾನು ರೆಸಿಪ್ರೋಕಲ್ ಮಾಡಿನಿ ಅಂದ್ರೆ ಈಚೆ ಕಡೆದು ರೆಸಿಪ್ರೋಕಲ್ ಆಗ್ತದೆ. ಇಟ್ ಇಸ್ ನಥಿಂಗ್ ಬಟ್ 6 divided by 4. ಕಡ್ತಾ ಬಿಡಿದ್ರೆ 4 1 4, 2 ಉಳಿತ. 0 ತಗೋರಿ, ಪಾಯಿಂಟ್ ಇಡ್ರಿ. 4 5 20. ಹಾಗಾದ್ರೆ 1.5 ಓಮ್ ಅನ್ನೋದು ಟೋಟಲ್ ಆ ಮಂಡಲದಲ್ಲಿರುವಂತಹ ರೋಧ.
ಆ ಮಂಡಲದಲ್ಲಿರುವಂತಹ ಟೋಟಲ್ ರೋಧ. ಓಕೆ, ಇನ್ನ ಒಟ್ಟು ವಿದ್ಯುತ್ ಪ್ರವಾಹವನ್ನ ಲೆಕ್ಕಾಚಾರ ಹಾಕ್ರಿ. ನಾನು ಬ್ಯಾಟ್ರಿ ಕೊಟ್ಟಾನಲ್ಲಿ 6 ವೋಲ್ಟ್ ಅಂತೇಳಿ ಒಟ್ಟು ವಿದ್ಯುತ್ ಪ್ರವಾಹವನ್ನ ಲೆಕ್ಕಾಚಾರ ಹಾಕ್ರಿ ಅಂದ್ರ ವಿದ್ಯುತ್ ಪ್ರವಾಹದ ಸೂತ್ರವೇನು? ವಿದ್ಯುತ್ ಪ್ರವಾಹವನ್ನ ಹೆಂಗ್ ಕಂಡುಹಿಡಿಬಹುದು ನಾವು? I is equal to V divided by R. ಓಮ್ನ ನಿಯಮನ ಇದ ಹೇಳ್ತದ. I is equal to V divided by R. V ಎಷ್ಟಿತ್ತಲ್ಲಿ ಚಿತ್ರದಲ್ಲಿ? 6 ವೋಲ್ಟ್ ಇತ್ತು. V ಎಷ್ಟು? 6 ವೋಲ್ಟ್. 6 divided by R ಎಷ್ಟದ? ಟೋಟಲ್ ಕಂಡು ಹಿಡಿದದ್ದು ನಾವೀಗ 1.5. ಓಕೆ, ನಮಗ್ ಸರ್ ಪಾಯಿಂಟ್ ದಾಗ ಕಡ್ತಾ ಹೊಡ್ಯಾಕ್ ಬರ್ಲಿಲ್ಲ ಅಂದ್ರೆ ನೀವು ಒಂದ ಸ್ಥಾನ ಬಿಟ್ಟು ಪಾಯಿಂಟ್ ಐತಿಲೋ, ಹಾಗಾಗಿ 10 10ನ್ನ ಗುಣಾಕಾರ ಮಾಡ್ಕೊರಿ, ಅಂಶಕ್ಕೂ ಛೇದಕ್ಕೂ. ಈಗ ಏನಾಗ್ತದ ಇದು? 6 10 60 ಡಿವೈಡೆಡ್ ಬೈ 1.5 ಇಂಟು 10 15. ಆ ಪಾಯಿಂಟ್ ಹೋಗಾಕ 10 ಗುಣಾಕಾರ ಮಾಡ್ಕೊಂಡ. ಈಗ ಕಡ್ತಾ ಹೊಡಿರಿ. 15 ಒಂದ್ಲೆ 15 4 60. ಹಾಗಾದ್ರೆ I is equal to 4 ಆಂಪಿಯರ್. 4 ಆಂಪಿಯರ್. ಓಕೆ, I is equal to 4 ಆಂಪಿಯರ್. ಕ್ಲಿಯರಾ? ಇದು ಈ ಪ್ರಶ್ನೆಗೆ ಸಂಬಂಧಿಸಿದಂತ ಒಂದು ಉತ್ತರ. 3 ಓಮ್, 6 ಓಮ್ ಅಂಡ್ 6 ಓಮ್ 3 ರೀತಿಯಾದಂತಹ ರೆಸಿಸ್ಟರ್ಸ್ ಗಳನ್ನ ಕೊಟ್ಟಿದ್ರು. ಹಾಗೂ ಶುಷ್ಕ ಕೋಶವನ್ನ ಎಷ್ಟು ವೋಲ್ಟ್ ಐತೆ ಅನ್ನೋದು ಕೂಡ ಕೊಟ್ಟಿದ್ದಾರೆ. ಟೋಟಲ್ ವಿದ್ಯುತ್ ಪ್ರವಾಹ ಕಂಡುಹಿಡಿಯಿರಿ, ಅದಕ್ಕೆ ಮೊದಲು ಟೋಟಲ್ ಒಟ್ಟು ರೋಧವನ್ನ ಕಂಡುಹಿಡಿಯಿರಿ ಅಂತ ಕೇಳಿದರು. ಈ ರೀತಿಯಾಗಿ ನಾವು ಈಸಿಯಾಗಿ ಸಾಲ್ವ್ ಮಾಡಬಹುದು. ಹಾಗಾದ್ರೆ ಮುಂದಿನ ಪ್ರಶ್ನೆಯನ್ನ ಗಮನಿಸೋಣ. ಕೊಟ್ಟಿರುವ ವಿದ್ಯುತ್ ಮಂಡಲವನ್ನ ಗಮನಿಸಿ ವಿದ್ಯುತ್ ಮಂಡಲದ ರೋಧ ಮತ್ತು ಮಂಡಲದಲ್ಲಿ ಹರಿಯುವ ವಿದ್ಯುತ್ ಪ್ರವಾಹವನ್ನ ಲೆಕ್ಕಾಚಾರ ಮಾಡಿ. ಓಕೆ, ಈ ಪ್ರಶ್ನೆಯನ್ನ ನೋಡೋಣ. ಈ ಪ್ರಶ್ನೆಯನ್ನ ನೋಡೋಕ್ಕಿಂತ ಮೊದಲ ನಾವೇನ್ ಮಾಡೋಣ ಅಂದ್ರೆ, ಇಲ್ಲಿ ಸಮಾಂತರ ಕ್ರಮದಲ್ಲಿ ವಿದ್ಯುತ್ನ ಜೋಡಣೆ ಅದ, ಸರಣಿ ಕ್ರಮದಲ್ಲಿ ಕೂಡ ವಿದ್ಯುತ್ನ ಜೋಡಣೆ ಅದ. ಇದನ್ನ ಈಸಿಯಾಗಿ ನಾವು ಫಸ್ಟ್ ಸಾಲ್ವ್ ಮಾಡ್ಕೊಂಡು ಯಾವ ರೀತಿ ಅಂದ್ರೆ, ಫಸ್ಟ್ ಸಮಾಂತರ ಕ್ರಮದ ಒಟ್ಟು ವಿದ್ಯುತ್ನ ಜೋಡಣೆ ಎಷ್ಟಾಗ್ತದ ಅಂತ ಹೇಳಿ ನೋಡೋಣ. ಸಮಾಂತರ ಕ್ರಮದಲ್ಲಿ R1 20 ಅದ, R2 ಕೂಡ 20 ಅದ. ಫಸ್ಟ್ ಸಮಾಂತರ ಕ್ರಮದ ಒಟ್ಟು ರೋಧವನ್ನ ಕಂಡುಹಿಡಿಬೇಕಾದ್ರೆ ನಾವು 1 divided by Rp is equal to 1 divided by R1 plus 1 divided by R2. ಎರಡ ಅದಾವ. 3 ಇತ್ತಂದ್ರೆ R3 ಕೂಡ ತಗೋಬಹುದು ನೀವು. ಹಾಗಾದ್ರೆ 1 divided by R1 R2 ಅಂತ ತಗೊಂಡಾಗ R1 ಎಷ್ಟದ? ಅದು ಕೂಡ 20 ಪ್ಲಸ್ R2 ಎಷ್ಟದ? ಅದು ಕೂಡ 20. 20 20 ಲಸ 20. ಮ್ಯಾಗ ಒಂದ ಕೂಡಿಸಿದ್ರೆ 2. ಹಾಗಾದ್ರೆ 2 ಒಂದ್ಲೆ 2 10. 1 divided by 10. What is this? 1 divided by Rp is equal to 1 divided by 10. ನನಗೆ ಬೇಕಾಗ್ಯದ ಟೋಟಲ್ ಪ್ಯಾರಲಲ್ ಒಳಗಿರುವಂತ ರೆಸಿಸ್ಟರ್ಸ್. ರೆಸಿಪ್ರೋಕಲ್ ಮಾಡ್ರಿ, ಅಂದ್ರೆ ಉಲ್ಟಾ ಮಾಡ್ಬಿಟ್ರಿ. 1 divided by Rp ಮಾಡಿದ್ವಿ, 1 divided 10 ಮಾಡಿ ಬರೀ 10 ಮಾಡುದು. 10 ಓಮ್. ಇದು ಟೋಟಲ್ ಆಗಿ ಯಾವ್ದ್ರದ್ದು ಪ್ಯಾರಲಲ್ ಒಳಗೆ ಜೋಡಿಸಿರುವಂತಹ ಇದ್ದ ಇದು 10 ಓಮ್. ಈಚೆ ಕಡೆ ಮತ್ತೆ ಸಿರೀಸ್ ಒಳಗೆ 10 ಓಮ್ ಅದ. ಇದು ಟೋಟಲ್ 10 ಓಮ್ ಆಯ್ತಾ, ಈಚೆ ಕಡೆ 10 ಓಮ್ ಅದ. ಹಾಗಾಗಿ ಒಟ್ಟು ರೋಧ ಏನ್ ಬರ್ತದ ನಮ್ದು ಇಲ್ಲಿ ಮಾಡ್ತೇವೆ ನೋಡಿ. ಒಟ್ಟು ರೋಧ ಬೇಕು ಅಂದ್ರ ಸಿರೀಸ್ ಒಳಗೆ ಜೋಡಿಸಿದ್ದು ಪ್ಲಸ್ ಮಾಡ್ಕೋಬೇಕು, ಅದ್ರ ಜೊತೆ ಪ್ಯಾರಲಲ್ ಒಳಗಿದ್ದು ಪ್ಲಸ್ ಮಾಡ್ಕೋಬೇಕು. ಸಿರೀಸ್ ಒಳಗ 10 ಓಮ್ ಆಲ್ರೆಡಿ ಅದ, ಪ್ಯಾರಲಲ್ ಒಳಗೆ 10 ಬಂತು, 10 ಕೂಡಿಸಿದ್ರೆ 20 ಓಮ್ ಒಟ್ಟು ರೋಧ. ಇದನ್ನ ಕೆಳಗೆ ಬರ್ಕೋರಿ, ನಾ ಇಲ್ಲಿ ನಮ್ಗೆ ತಿಳಿಸೋ ಸಂಬಂಧ ಇಲ್ಲಿ ತಿಳಿಸಿದ್ನಿ. ಈಗ ಮಂಡಲದಲ್ಲಿ ಹರಿಯುವ ಒಟ್ಟು ವಿದ್ಯುತ್ ಪ್ರವಾಹವನ್ನ ಲೆಕ್ಕಾಚಾರ ಮಾಡ್ರಿ ಅಂದರು. ಅಗೇನ್ ವಿದ್ಯುತ್ ಪ್ರವಾಹದ ಸೂತ್ರವೇನು? ವಿದ್ಯುತ್ ಪ್ರವಾಹ ಇಸ್ ಈಕ್ವಲ್ ಟು I ಇಸ್ ಈಕ್ವಲ್ ಟು V ಡಿವೈಡೆಡ್ ಬೈ R. ವಿ ಅಲ್ಲಿ ಚಿತ್ರದಲ್ಲಿ ಕೊಟ್ಟಿದ್ದಾರೆ 6 ವೋಲ್ಟ್. 6 ವೋಲ್ಟ್ ಅನ್ನೋದು ಅದರ ವಿಭವಾಂತರ. 6 ಡಿವೈಡೆಡ್ ಬೈ ಟೋಟಲ್ ರೆಸಿಸ್ಟೆನ್ಸ್ ಎಷ್ಟು ಬಂತು? ಟೋಟಲ್ 20 ಓಮ್ ಬಂದದ. 20 ಓಮ್ ಟೋಟಲ್ ರೆಸಿಸ್ಟೆನ್ಸ್. ಓಕೆ, ಇದನ್ನ ನೀವು ಕಟ್ತಾ ಹೊಡೆದ ಈಸಿ ಮಾಡ್ಕೋಬಹುದು. 21 20 ಮಿಗ್ಯಾಗ 6 ಇಲ್ಲ, 0 ಪಾಯಿಂಟ್ ತಗೋರಿ, 0 ತಗೋರಿ, 23 60. ಹಾಗಾದ್ರೆ ಒಟ್ಟು ವಿದ್ಯುತ್ ಪ್ರವಾಹ 0.3 ಆಂಪಿಯರ್. 0.3 ಆಂಪಿಯರ್. ಕ್ಲಿಯರಾ ವಿದ್ಯಾರ್ಥಿಗಳೇ? ಎಸ್, ಈ ಪ್ರಶ್ನೆಗಳು ನಿಮ್ಗೆ ಎಲ್ಲರಿಗೂ ಕ್ಲಿಯರ್ ಆಗ್ಯಾವ ಅಂತ ಅನ್ಕೋತೀನಿ. ವಿಡಿಯೋ ಬಹಳ ಲೆಂತ್ ಆಗತ್ತದ, ಹಾಗಾಗಿ ಪಾರ್ಟ್ 2 ಒಳಗ ನಿಮ್ಗೆ ಇನ್ನಷ್ಟು ನಾನು ಲೆಕ್ಕಗಳನ್ನ ಕ್ಲಿಯರ್ ಮಾಡ್ತೀನಿ. ಪಾರ್ಟ್ 2 ಅನ್ನ ಕೂಡ ವೀಕ್ಷಿಸ್ರಿ. ಇನ್ನ ಬಹಳಷ್ಟು ಲೆಕ್ಕಗಳದಾವ. ಈ ವಿಡಿಯೋ ಬಹಳಷ್ಟು ಲೆಂತ್ ಆಗ್ತದ ಅನ್ನೋದ್ರ ಸಂಬಂಧ ಮತ್ತೆ ನಿಮಗ ನೋಡಕ್ ಬೋರ್ ಆಗ್ತದೆ. ಹಾಗಾಗಿ ಇಷ್ಟು ಲೆಕ್ಕಗಳನ್ನ ಫಸ್ಟ್ ಪ್ರಾಕ್ಟೀಸ್ ಮಾಡ್ರಿ. ಕೆಲವೇ ಕ್ಷಣಗಳಲ್ಲಿ ಪಾರ್ಟ್ 2 ಬರ್ತಾನೆ. ಪಾರ್ಟ್ 2 ಬಿಟ್ಕೊಳ್ಳೆ ನಿಮ್ಗೆ ನೋಟಿಫಿಕೇಶನ್ ಬರಬೇಕು ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ನಿಮಗೆ ಪಾರ್ಟ್ 2 ಬಿಟ್ಕೊಳ್ಳೆ ನೋಟಿಫಿಕೇಶನ್ ಬರ್ತದೆ. ಬಹಳ ಇಂಪಾರ್ಟೆಂಟ್ ಕ್ವಶನ್ಸ್ ಗಳು ಪಾರ್ಟ್ 2 ದಾಗ ಅದಾವ. ನಾಳೆ ಎಕ್ಸಾಮಿನೇಷನ್ ಕವ ಬಹಳಷ್ಟು ಇಂಪಾರ್ಟೆಂಟ್ ಆಗ್ತಾವ. ಹಾಗಾಗಿ ಈ ಎಲ್ಲಾ ಲೆಕ್ಕಗಳು ನಿಮಗೆ ತಿಳಿದಾವ ಅಂತ ಹೇಳಿ ಅನ್ಕೋತೀನಿ. ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಪಾರ್ಟ್ 2 ಜೊತೆ ಇನ್ನ ಲೆಕ್ಕಗಳನ್ನ ತಗೊಂಡ್ ಬರ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಉದಯ್ ಸ್ಟಡೀಸ್ ಸರ್ಕಲ್, ನಿಮ್ಮ ನೆಚ್ಚಿನ ಯೂಟ್ಯೂಬ್ ಚಾನಲ್. ಸಬ್ಸ್ಕ್ರೈಬ್ ಮಾಡ್ಕೊರಿ, ಬೆಲ್ ಐಕಾನ್ ಅನ್ನ ಆಲ್
ಪ್ರೆಸ್ ಮಾಡ್ಕೋರಿ, ನಿಮಗ ಯಾವುದೇ ವಿಡಿಯೋ ಬಿಟ್ರು ನೋಟಿಫಿಕೇಶನ್ ಬರ್ತದ. ಓಕೆ, ಥ್ಯಾಂಕ್ ಯು. ಅದೇ ರೀತಿ GPSTR HSTR ಸ್ಪರ್ಧಾರ್ಥಿಗಳು ಕೂಡ ಈ ವಿಡಿಯೋನ ನೋಡಿದಾರ ಅಂತ ಅನ್ಕೋತೀನಿ. ಈ ಟೈಪ್ ಆಫ್ ಕ್ವಶನ್ಸ್ ಗಳು ಏನಾದ್ರು ನಿಮ್ ಎಕ್ಸಾಮಿನೇಷನ್ ಒಳಗೆ ಬಂದು ಅಂದ್ರೆ ಡಿಸ್ಕ್ರಿಪ್ಟಿವ್ ಟೈಪ್ ಎಕ್ಸಾಮಿನೇಷನ್ ಒಳಗೆ ಬಂದು ಅಂದ್ರೆ ಈಸಿಯಾಗಿ ಬಿಡಿಸಬಹುದು. MCQ ಟೈಪ್ ಆಫ್ ಕ್ವಶನ್ಸ್ ಗಳು ಬಂದು ಅಂದ್ರೂ ಕೂಡ ನೀವು ಇದನ್ನ ಸಾಲ್ವ್ ಮಾಡ್ಕೊಂಡು ಅದನ್ನ ಮಾಡ್ಬೇಕು. ಯಾಕಂದ್ರೆ ವಿದ್ಯುತ್ ಶಕ್ತಿಯ ಪ್ರಶ್ನೆಗಳು ಈಗ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ನಿಮ್ಗೆ ಗೊತ್ತಿರ್ತದೆ. ನೀವು ಕ್ವಶನ್ ಪೇಪರ್ ಅನ್ನು ನೋಡಿರ್ತೀರಿ, ಎಲ್ಲಾನು ಅನಾಲಿಸಿಸ್ ಮಾಡಿರ್ತೀರಿ ಓಲ್ಡ್ ಕ್ವಶನ್ ಪೇಪರ್. ಹಾಗಾಗಿ ನಿಮ್ಗೆ ಗೊತ್ತಿರ್ತದೆ ಇತರ ಆಳ ಆಗಲ್ಲ, ಅದ್ರ ಮ್ಯಾಗ ನೀವು ವರ್ಕ್ ಮಾಡಬೇಕಾಗ್ತದೆ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಮತ್ತೆ ಕೆಲವೊಂದಿಷ್ಟು ಕಾನ್ಸೆಪ್ಟ್ ಗಳನ್ನ ನಿಮ್ ಜೊತೆ ಶೇರ್ ಮಾಡ್ಕೊತೀನಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.